ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಹಳ ದಿವಸದಿಂದ ಈತನ ಸುದ್ದಿ ಹೇಳಿರಲಿಲ್ಲ. ಬರ್ತೀನಿ ಯಾಕೆ ಇನ್ನೊಂದ್ಸರಿ ಕದಾ ತಟ್ಟಿ ಕೆರದಲ್ಲಿ ಹೊಡ್ಸ್ಕೊಳಕ? ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರೋದು ಹಾಸ್ಪಿಟಲ್ನಲ್ಲಿ, BGS ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇರೋದು. ಇದೊಂದೇ ಜಾಮೀನು ತಗೊಂಡಿದ್ದೇನು ಅಂತ ನೋವು ತಾಳಕ್ಕಾಗ್ತಿಲ್ಲ, ಕುಂತ್ರಿ ಹೇಳಕ್ಕಾಗ್ತಿಲ್ಲ, ಎದ್ರ ಕೂರಕ್ಕಾಗ್ತಿಲ್ಲ. ಟಾಯ್ಲೆಟ್ಗೆ ಇಂಡಿಯನ್ ಟಾಯ್ಲೆಟ್ ನಲ್ಲಿ ಕುತ್ಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳಿ ತನಗೋಸ್ಕರ ಬಳ್ಳಾರಿ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸಿದ್ರು ಅನ್ನೋದು ವಿವಾದ ಆಗಬಾರದು ಅಂತ ಸರ್ಜಿಕಲ್ ಚೇರ್ ತರಿಸ್ಕೊಂಡ ಮನುಷ್ಯ. ಸರ್ಜಿಕಲ್ ಚೇರು ಅದರ ರಿಪೋರ್ಟ್ಗಳನ್ನು ಕೊಟ್ಟು ಜಾಮೀನು ತಗೊಂಡಿದ್ದು. ಆಯ್ತು. ಆಮೇಲೆ ಅರ್ಜೆಂಟ್ ಆಪರೇಷನ್ ಆಗಬೇಕು ಮಹಾಸ್ವಾಮಿಗಳೇ, ಅರ್ಜೆಂಟ್ ಆಪರೇಷನ್ ಆಗಬೇಕು, ಲೇಟ್ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ. ಅಯ್ಯೋ, ನಿಮ್ಮ 6 ವಾರದ ಮಧ್ಯಂತರ ಜಾಮೀನು 11ನೇ ತಾರೀಕು ಮುಗಿತಾ ಇದೆ. ಜಾಮೀನು ಕೊಡಬೇಡಿ ಅಂತ ವಾದ ಮಾಡಿದ್ದ ಪ್ರಾಸಿಕ್ಯೂಷನ್ ಜಾಮೀನು ಕೊಟ್ಟಾಗ ನಿಮ್ದು ಇವತ್ತಿನ ತನಕ ಕೇಳ್ತಾ ಇದೆ, ಯಾವಾಗ ಮಾಡಿಸ್ತೀರಿ ಆಪರೇಷನ್? ನಿಮ್ಮನ್ನ ಕೋರ್ಟಲ್ಲಿ ವಿಚಾರಿಸ್ಕೊತೀನಿ. ಪ್ರತಿ ಸಲ ಕೇಳಿದಾಗ್ಲೂ ಒಂದೊಂದು ನೆಪ, ಪ್ರತಿ ಸಲ ಕೇಳಿದಾಗ್ಲೂ ಒಂದೊಂದು ನೆಪ. ಆಪರೇಷನ್ ಡೇಟ್ ಫಿಕ್ಸ್ ಮಾಡಿದೀವಪ್ಪ ಅಂತ ಈಗ ಲಾಯರ್ಗಳು ಹೇಳಿದಾರಂತೆ. ಯಾವುದು ಫಿಸಿಯೋಥೆರಪಿಲಿ ಸರಿ ಮಾಡೋದಕ್ಕಾಗೋದಿಲ್ಲ, ಆಪರೇಷನ್ನೇ ಮಾಡಬೇಕು. ಬಟ್ ದರ್ಶನ್ ಇನ್ನು ತಯಾರಾಗ್ತಿಲ್ಲ ಆಪರೇಷನ್ಗೆ ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದನ್ನ ಕೋಳಿ ಕೇಳಿ ಮಸಾಲೆ ಅರಿಯೋದು ಅಂತೀರಾ? ಇವತ್ತು SPP ಕೇಳ್ತಾ ಇದ್ದಾರೆ, ಏನು ಸ್ನೋ ಪೌಡರ್ ಹಚ್ತಾ ಇದ್ದೀರಾ ಆಪರೇಷನ್ಗೆ ಅಂತ? ತಯಾರು ಮಾಡ್ತಾ ಇದ್ದೀವಿ ಅಂದ್ರೆ ಏನು ಅರ್ಥ ಅದು? ನಿಮ್ಮ